ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರತಿ ಗುರುವಾರನೇ ಆಗಿತ್ತು, ಆದರೆ ಈ ಒಂದು ಗುರುವಾರ ತುಂಬಾ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ರಾಯರನ್ನ ಪೂಜೆ ಮಾಡ್ತಾ ಇದ್ದೀನಿ. ಪ್ರತಿದಿನ ನಾನು ಪೂಜೆ ಮಾಡಬೇಕಾದ್ರೆ ಯಾವಾಗ ಪೂಜೆ ಮಾಡ್ತೀನೋ ಅವಾಗೆಲ್ಲ ಕೂಡ ಪೂಜೆಯ ರಾಘವೇಂದ್ರಾಯ ಅಂತ ಹೇಳಿದೆ ಆಟೋಮೆಟಿಕಲಿ ಅದು ಬಂದ್ಬಿಡೋದು. ಯಾಕೆ ಅಂತ ಹೇಳಿದ್ರೆ, 4th ಸ್ಟ್ಯಾಂಡರ್ಡಲ್ಲಿ ನಮ್ಮ ಮನೇಲಿ ಒಂದು ಕ್ಯಾಲೆಂಡ್ರ್ ಇತ್ತು. ಆ ಕ್ಯಾಲೆಂಡ್ರಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದರು, ಅದ್ರ ಕೆಳಗಡೆ ಇದು ಬರೆದಿತ್ತು. ಅದನ್ನೇ ನಾನು ಆವಾಗಲೇ ಬಾಯ್ ಹರ್ಟ್ ಮಾಡಿದ್ದೆ. ಅದು ಹೇಳಿ 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 ದಿನ ಬೆಳಿಗ್ಗೆ ಹೇಳಿ 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 ನಮ್ಗೆ ಹೆಂಗೋಗಿತ್ತು ಅಂದರೆ ಅಭ್ಯಾಸ ಆಗೋಗಿತ್ತು. ಸೊ ಪೂಜೆ ಮಾಡ್ಬೇಕಾದ್ರೆ ಅದೊಂದು ಮ್ಯಾಂಡೇಟ್ರಿ ಹೇಳ್ತಾ ಇದ್ದೆ. ಸೊ ರೀಸೆಂಟಾಗಿ ನನ್ನ ಮಗಳು ಹುಟ್ಟಿದ್ಲು, ನಿಮಗೆಲ್ಲರಿಗೂ ಗೊತ್ತು. ಸೊ ಆವಾಗ ತುಂಬ ಟೈಮ್ ಸಿಗೋದಲ್ವ. ಸೊ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಎಲ್ಲ ನೋಡ್ತಾ ರಾಯರ ಪವಾಡ ನಾನು ತುಂಬ ಅಂದರೆ ತುಂಬ ನೋಡ್ತಾ ಇದ್ದೆ. ಸೊ ಅದಕ್ಕೆ ನಾನು ನಮ್ಮ ಅತ್ತೆಯವರ ತಂಗಿಗೆ ಕೇಳಿದೆ, ಬಿಕಾಸ್ ಅವರು ಪೂಜೆ ಮಾಡ್ತಾಯಿದ್ರು, ಅವರು ವ್ರತಗಳೆಲ್ಲ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು, ನೀನೊಂದ್ಸಲಿ ಮಾಡಿ ನೋಡು, ಸೊ ನಿಂಗೆ ಮಾಡಾದ್ಮೇಲೆ ಚೇಂಜಸ್ ನಿನ್ನ ಲೈಫಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೌದಾ, ಅಂಥ ಚೇಂಜಸ್ಸು ಏನಿರ್ಬೋದು? ನಾವು ಒಂದು ದೇವರ ಒಂದು ಫೋಟೋ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ರಾಯರನ್ನ ಏನಾಗ್ಬೋದು ನಮ್ಮ ಲೈಫಲ್ಲಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಅದಕ್ಕೋಸ್ಕರ ತುಂಬ ದಿನದಿಂದ ಯೋಚನೆ ಮಾಡಿ ನನ್ನ ಮೈಂಡ್ಗೆ ಯಾವತ್ತೋ ಈ ಹಿಂದೆ 8 ತಿಂಗಳ ಹಿಂದೆನೇ ನನಗೆ ಈ ಮೈಂಡಲ್ಲಿ ಬಂದಿದ್ದು. ತುಂಬ ಯೋಚನೆ ಮಾಡಿ ಹೌದಾ ಹಿಂಗೆ ಹಂಗೆ ಅಂತೆಲ್ಲ ಅಂದ್ಕೊಂಡು ಕೊನೆಗೆ ನೋಡೋಣ, ಮಾಡೇ ಬಿಡೋಣ, ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ರಾಯರ ಒಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಅವರೇ ನನಗೆ ಬುಕ್ ಮಾಡಿ ಫೋಟೋನ ಕಳಿಸಿದ್ರು. ಬಿಕಾಸ್ ಈ ಫೋಟೋನ ಅವರೇ ಬುಕ್ ಮಾಡಬೇಕಂತೆ, ನಾವೇ ತೊಗೋಬಾರ್ದಂತೆ. ಸೊ ಅಂದರೆ ಅವರೇ ಕೊಡಿಸ್ಬೇಕು. ಸೊ ಅದಕ್ಕೋಸ್ಕರ ಬೇರೆ ಯಾರಾದರೂ ಕೊಡಿಸೋದು ಪೂಜೆ ಮಾಡಿದ್ರೆ ಒಳ್ಳೆಯದಂತೆ. ಸೊ ಅದಕ್ಕೋಸ್ಕರ ನಾನು ಕೂಡ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿ ಎಲ್ಲ ಮಲಗಿದ್ರು. ಸೊ ಅದಕ್ಕೋಸ್ಕರ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಆ್ಯಂಡ್ ನೀಟಾಗಿ ಸ್ನಾನ ಮಾಡಿದ ನಂತರ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಈ ಒಂದು ರಾಯರ ಪವಾಡ ಹೇಗೆ ಅಂತ ಅಂದರೆ, ಒಂದಲ್ಲ ಎರಡಲ್ಲ ನಾನು ನೋಡಿರೋವಂಥದ್ದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಲಾಸ್ಟ್ ಗುರುವಾರನೇ ಈ ಒಂದು ಪೂಜೆ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಆದರೆ ಫೋಟೋ ಬಂದು ಫ್ರೈಡೇ ಸಿಕ್ತು ನನಗೆ. ಅದಕ್ಕೋಸ್ಕರ ನಾನು ಲಾಸ್ಟ್ ಗುರುವಾರ ಮಾಡೋಕ್ಕಾಗಲಿಲ್ಲ, ಈ ಗುರುವಾರ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ. ಸೊ ಅಕ್ಕ ನನಗೆ ಈ ಫೋಟೋನ ಕಳಿಸ್ಕೊಟ್ಟಿದ್ರು. ತಂದಿದ್ದ ದಿವಸನೇ ನೀಟಾಗಿ ಒರೆಸಿ ಪೂಜೆ ಎಲ್ಲ ಮಾಡಿದ್ದೆ. ಈ ಫೋಟೋ ನೋಡ್ತಾ ಇದ್ದೀರಾ ಅಲ್ವಾ, ಇದಂತೂ ನನಗೆ ನೋಡ್ತಿದ್ರೇ ಎಷ್ಟೋ ಖುಷಿ ಆಗುತ್ತೆ. ನಮ್ಮ ಮನೇಲಿದ್ದವರು ಲಾಸ್ಟ್ ಏನಿದ್ರಲ್ವ, ಅವರು ಈ ಫೋಟೋನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಓನರ್ ಅವರು ಆ ರಾಘವೇಂದ್ರ ಸ್ವಾಮಿ ಫೋಟೋನ ಅವ್ರು ಪ್ರೆಗ್ನೆಂಟ್ ಆಗಿದ್ದಕ್ಕೆ ಕೊಟ್ಟಿದ್ರಂತೆ. ಬಟ್ ಅವ್ರ ಹಸ್ಬೆಂಡ್ ಮಿಸ್ ಮಾಡಿ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ಹೆಂಗಿತ್ತು ಅಂದರೆ ಉಲ್ಟಾ ಆಗಿಬಿಟ್ಟಿತ್ತು, ಫೋಟೋ ಉಲ್ಟಾ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವು ಏನು ಮನೆ ಖಾಲಿ ಮಾಡಬೇಕಾದ್ರೆ ನಾನು ನೋಡಿಲ್ಲ, ನಮ್ಮ ಮನೆಯಲ್ಲಿ ನೋಡಿ ಏನು ಮಾಡಿದ್ದಾರೆ, ದೇವ್ರ ಫೋಟೋ ಅಲ್ವಾ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದಾರೆ. ಬಟ್ ಅದು ಉಲ್ಟಾ ಇಟ್ಬಿಟ್ಟಿದ್ದಾರೆ. ಅಂದರೆ ಮನೆ ಎಲ್ಲ ಶಿಫ್ಟ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗಿಲ್ಲ, ಹೆಂಗೋ ಇಟ್ಬಿಟ್ಟಿದ್ದಾರೆ. ಸೊ ಅದು ಟಿ ವಿ ಹತ್ರನೇ ಇತ್ತು. ನನ್ನ ಚಿಕ್ಕ ಮಗಳು ಯಾವಾಗಲೂ ಅದನ್ನೇ ನೋಡೋಳು. ವೈಟ್ ಕಲರ್ ಇರುತ್ತಲ್ವ ಹಿಂದೆ, ಅದಕ್ಕೋಸ್ಕರ ಯಾವಾಗಲೂ ಅದನ್ನೇ ನೋಡ್ತಾ ಇದ್ಲು, ಬೇಕು ಅಂತ. ನಮ್ಮ ಯಜಮಾನ್ರು ಏನು ಮಾಡಿದ್ರು, ಏನಿದು ನೋಡೋಣ ಅಂದ್ಬಿಟ್ಟು ತೆಗೆದ್ರೆ ರಾಘವೇಂದ್ರ ಸ್ವಾಮಿ ಫೋಟೋ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಆ ಥರ ಫೋಟೋ ಬರುತ್ತೆ ಅಂತ. ಬಟ್ ಇದು ಬಂತು ಖುಷಿನೇ. ಆದರೂ ಕೂಡ ನನ್ನ ಮನಸ್ಸಲ್ಲಿ ಅನ್ನಿಸ್ತಿತ್ತಲ್ವ ಈ ಒಂದು ಫೋಟೋ ಪೂಜೆ ಮಾಡಬೇಕಂತ. ಅದೇ ಸಿಕ್ಕಿದ್ದು ನನಗಿದು ಒಂದು ಪವಾಡ ಅಂತ ಅನ್ನಿಸ್ತು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಪ್ರತಿ ಸರಿ ಬರೀ ನಾನು ರಾಘವೇಂದ್ರ ಸ್ವಾಮಿ ಎದುರುಗಡೆನೇ ರಂಗೋಲಿ ಹಾಕ್ತೀನಿ ಅಂತಲ್ಲ, ನಾನು ವಾರ ಯಾವಾಗ ಮಾಡಿದ್ರೂ ಕೂಡ ರಂಗೋಲಿ ಹಾಕ್ಬಿಟ್ಟೇ ಪೂಜೆ ಮಾಡೋದು. ನೀಟಾಗಿ ಎಲ್ಲ ದೇವ್ರ ಮನೆ ಕಂಪ್ಲೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡೋದು. ಆ್ಯಂಡ್ ನಾನು 1 ಡೇ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಯಾವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ. ಅದು ಗುರುವಾರನೇ ಆಗಿತ್ತು. ಸೊ ಯಾವತ್ತೂ ನಾನು ಬೇರೆ ದಿನ ಕ್ಲೀನ್ ಮಾಡೋದೇ ಇಲ್ಲ. ನನಗೆ ನೆನಪಿರೋ ಪ್ರಕಾರ ಗುರುವಾರ ಕ್ಲೀನ್ ಮಾಡಿದ್ರೆ ಯೂಶಲಿ ಶುಕ್ರವಾರ ಮಾಡೇ ಮಾಡ್ತೀವಿ. ಆ್ಯಂಡ್ ಶನಿವಾರ ನಮ್ಮ ಮನೆ ದೇವ್ರಿನ ವಾರ, ಅದಕ್ಕೋಸ್ಕರ ಗುರುವಾರ ಮಾಡ್ತಿದ್ದೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ತುಳಸಿ ಎಲೆ ನಂಗೆ ಸಖತ್ ಬೇಜಾರಾಯಿತು. ಜಾಸ್ತಿ ತುಳಸಿ ಹಾರ ಹಾಕೋಣ ಅಂದ್ಬಿಟ್ಟು ನನ್ನ ತಂದೆ, ನನಗೆ ಗೊತ್ತಿರಲಿಲ್ಲ ಅದು ಇರಲ್ಲ 1 ಡೇ ಅಂತ. ನಾನೆಲ್ಲೋ ಇರುತ್ತೆ ಅಂದ್ಕೊಂಡು ತಂದುಬಿಟ್ಟೆ. ಅದು ನೋಡಿದ್ರೆ ಹಂಗಾಗೋಗ್ಬಿಟ್ಟಿತ್ತು. ಸೊ ಇಟ್ಸ್ ಓಕೆ, ಫೈನ್. ಒಂದ್ಸಲಿ ತಂದ್ರೇ ಅಲ್ವಾ ಗೊತ್ತಾಗೋದು. ಸೊ ವೇಸ್ಟ್ ಆಯಿತು. ಬಟ್ ಅದರಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಎಲೆಗಳನ್ನ ಮಾತ್ರ ಕಿತ್ತಿ ರಾಘವೇಂದ್ರ ಸ್ವಾಮಿಗೆ ತುಳಸಿನೇ ಇಡಬೇಕು ಅಂತ ಹೇಳಿಬಿಟ್ಟು ನಾನು ಕ್ಲೀನಾಗಿರೋ ಎಲೆಗಳನ್ನ ಮಾತ್ರ ಕಿತ್ತಿ ಇಡ್ತಾ ಇದ್ದೀನಿ ಆ ಒಂದು ಮಾಲೆಯಿಂದ. ಸೊ ನೆಕ್ಸ್ಟ್ ಟೈಮ್ ನಾನಂತೂ ಒಂದು ಮಾಳ 2 ಮಾಳ ತುಳಸಿ ಎಲ್ಲ ತರೋದಿಲ್ಲ.
ಸೊ ಕಡಿಮೆನೇ ತಂದು ಪೂಜೆ ಮಾಡಬೇಕಂತ ಇವತ್ತು ಗೊತ್ತಾಯಿತು ನನಗೆ ಆ್ಯಕ್ಚುಲಿ. ಆ್ಯಂಡ್ ಫೋಟೋ ತಂದಿದ್ದ ದಿವಸದಿಂದ ನಾನು ಹೇಳಿದಾಗೆ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಚೇಂಜಸ್ ಆಗುತ್ತೆ ನನ್ನ ಒಂದು ಲೈಫಲ್ಲಿ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಾನು ಇನ್ನೂ ಬಿಲೀವ್ ಮಾಡ್ಕೊಂಡಿದ್ದೀನಿ, ನಾನು ಏನೇನು ಅಂದ್ಕೊಂಡಿದ್ದೀನಿ, ನಾನು ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಲಿ ಅಂತ ಹೇಳಿಬಿಟ್ಟು ಫಸ್ಟು ನಾನು ಪೂಜೆ ಮಾಡಬೇಕಾದ್ರೆ ಕೇಳ್ಕೊಳೋದೆ ಆಯುಷು ಆರೋಗ್ಯ ಕೊಡಪ್ಪ ಅಂತ ಹೇಳಿಬಿಟ್ಟು. ಒಳ್ಳೆ ಹೆಲ್ತು ಇದ್ರೇ ನಾವೇನಾದರೂ ಸಾಧಿಸೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಶಕ್ತಿ ಕೊಡಪ್ಪ, ಒಳ್ಳೆ ಆರೋಗ್ಯ ಕೊಡಪ್ಪ ಅಂತಲೇ ನಾನು ಪ್ರತಿ ಸರಿ ಪೂಜೆ ಮಾಡಬೇಕಾದ್ರೆ ಎಲ್ಲ ದೇವರಲ್ಲೂ ಕೇಳೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಏನಾದರೂ ಅಂದ್ಕೊಂಡಿದ್ರೆ ಅದು ಈವ್ನಿಂಗ್ ಅಷ್ಟೆಲ್ಲ ಅದು ಆಗ್ತಾಯಿತ್ತು. ಸೊ ನನಗೆಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್, ಎಸ್ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ಅಂತ ಅಂದ್ಕೊಂಡು ನಂಬಿದ್ದೀನಿ ನಾನು. ನಿಮ್ಮ ಒಂದು ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ನೀವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿದ್ದ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟಲ್ಲಿ ಶೇರ್ ಮಾಡಿ. ಆ್ಯಂಡ್ ಸೊ ನನಗೆ ಅದರಿಂದ ಇನ್ನೂ ಮೋಟಿವೇಟ್ ಆಗುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ಮನೆ ದೇವ್ರುಗಳನ್ನ ಬಿಡೋದಿಲ್ಲ. ಸೊ ಮನೆ ದೇವ್ರುಗಳನ್ನ ಎಷ್ಟು ಭಕ್ತಿಯಿಂದ ಮಾಡ್ತೀನೋ ಅದೇ ಭಕ್ತಿಯಿಂದ ನಾನು ರಾಘವೇಂದ್ರ ಸ್ವಾಮಿನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ವ್ರತಗಳನ್ನ ಮಾಡಿ ಇಂಟೆನ್ಸಿವ್ ಆಗಿ ದೇವ್ರನ್ನ ಕೇಳೋ ಥರ ನಾನೇನು ಮಾಡಲ್ಲ. ಭಕ್ತಿ ಇದೆ, ತೀರಾ ಓವರಾಗಿ ಇದು ಮಾಡೋಕ್ಕೆ ಹೋಗಲ್ಲ ನಾನು. ಯಾವಾಗ ಪೂಜೆ ಮಾಡಬೇಕಾದ್ರೂ ಇಷ್ಟೇ ಕ್ಲೀನಾಗಿ ಇಷ್ಟೇ ಇದರಲ್ಲಿ ಮಾಡೋ ಅಂಥದ್ದು. ಸೊ ಸುಮ್ಮನೆ ಏನೋ ಮಾಡಬೇಕು ಅಂತ ಕಡ್ಡಿ ಹಚ್ಚಿ ಮಾಡೋದು, ಸುಮ್ಮನೆ ಕ್ಲೀನ್ ಮಾಡ್ದಲ್ಲೇ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಇನ್ನು ಸ್ವಾಮಿಗಳಿಗೆ ಪ್ರಸಾದ ಮಾಡಿದ್ದೆ ನಾನು, ಸ್ವಲ್ಪ ಹಾಲು ಸಕ್ಕರೆ ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಇದು ಮಾಡಿದೆ. ಸೊ ಇದೆಲ್ಲ ಮಾಡಿಟ್ಟು ನೈವೇದ್ಯ ಎಲ್ಲ ಮಾಡಿಟ್ಟು ದೀಪ ಕೂಡ ಹಚ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಸೊ ನೀವೊಂದು ಅಬ್ಸರ್ವ್ ಮಾಡಿ, ಆ ದೀಪ ಹಚ್ಚಿರೋದು ಫೋಟೋ ಕೆಳಗಡೆ ಕರೆಕ್ಟಾಗಿ ಸ್ವಾಮಿ ಕೈ ಹಿಡ್ಕೊಂಡಿರೋ ಹತ್ರನೇ ಇತ್ತು. ಬಟ್ ನಾನು ಆಮೇಲೆ ಅದನ್ನು ಶಿಫ್ಟ್ ಮಾಡಿಬಿಟ್ಟೆ, ಅಯ್ಯೋ ಬೇಡ ಅಂತ ಹೇಳಿಬಿಟ್ಟು. ಬಟ್ ಅದು ಎಕ್ಸಾಕ್ಟಾಗಿ ಅವ್ರ ಕೈ ಹತ್ರನೇ, ನೀವು ಹಿಂದೆ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ನಾನೇನಾದರೂ ಪೂಜೆ ಮಾಡಬೇಕಾದ್ರೆ ತಪ್ಪು ಮಾಡಿದರೆ ಅಂದರೆ ಈ ರಾಘವೇಂದ್ರ ಸ್ವಾಮಿಗೆ ಇದಿಷ್ಟ ಇಲ್ಲ ಇದಿಷ್ಟ, ಅಥವಾ ಫಸ್ಟ್ ಟೈಮ್ ಪೂಜೆ ಮಾಡ್ತಿದ್ರೆ ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋದ್ರಿಂದ ನನಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ. ನಾರ್ಮಲ್ ದೇವ್ರ ಪೂಜೆ ಹೇಗೆ ಮಾಡ್ತೀನೋ ಆ ರೀತಿ ಮಾಡಿದ್ದೀನಿ ಅಷ್ಟೇ. ಸೊ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ, ಖುಷಿ ಇದೆ. ದೇವ್ರ ಪೂಜೆ ಮಾಡೋದೇ ನನಗೆ ತುಂಬ ಖುಷಿ. ನಾನು ಇವಾಗಲೂ ಅಷ್ಟೇ, ನಾನು ಊರಿಗೆ ಹೋದ್ರೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು ನಾನೇ, ಪೂಜೆ ಮಾಡೋಕ್ಕೆ ರೆಡಿ ಮಾಡೋದು ನಾನೇ. ಎಲ್ಲೋದ್ರೂ ಅಷ್ಟೇ, ನಮ್ಮ ಅಮ್ಮನ ಮನೆಯಲ್ಲೂ ನಾನೇ ಕ್ಲೀನ್ ಮಾಡೋದು, ನಮ್ಮ ಮನೆಯಲ್ಲೂ ಅಷ್ಟೇ ನಾನು ಸಿಕ್ಕಾಪಟ್ಟೆ ಖುಷಿಯಿಂದ ಮಾಡ್ತೀನಿ. ನಂಗೆ ಅದೇನೋ ದೇವ್ರ ಮನೆ ಎಸ್ಪೆಷಲಿ ಕ್ಲೀನ್ ಮಾಡಿ ಪೂಜೆ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಇದಿಷ್ಟು ಈ ಒಂದು ವ್ಲಾಗ್ ಆಗಿತ್ತು. ನಿಮಗೇನಾದರೂ ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ. ಹಾಗೆ ಸ್ವಲ್ಪ ನಾಯ್ಸ್ ಇದೆ ಬ್ಯಾಕ್ಗ್ರೌಂಡಲ್ಲೆಲ್ಲ, ಬಿಕಾಸ್ ಮಕ್ಕಳಿದ್ದಾರೆ ಮನೆಯಲ್ಲಿ. ಐ ಹೋಪ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಧೂಪ ಎಲ್ಲ ಹಾಕಿ ಎಲ್ಲ ನೀಟಾಗಿ ಪೂಜೆ ಮಾಡಿ ಮನಸ್ಸಿಗೆ ನೆಮ್ಮದಿ ಕೂಡ ಸಿಕ್ಕಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಹೀಗೆ ಎಲ್ಲರಿಗೂ ಕೂಡ ಹ್ಯಾಪಿನೆಸ್ ಸಿಗಲಿ, ಲೈಫಲ್ಲಿ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಲೈಫಲ್ಲೆಲ್ಲ ಏನೇನಾಗಿದೆ ಅಂತ. ಥ್ಯಾಂಕ್ ಯು ಆಲ್.